ಧರ್ಮಸ್ಥಳ ಒಂದು ಊರಾಗಿರ್ಬೋದು, ಯಾವುದೇ ಊರು ಕರ್ನಾಟಕದಲ್ಲಿ ಏನೇ ಅನ್ಯಾಯ ನಡೆದ್ರೂ ಅದಕ್ಕೆ ತಕ್ಕಂತೆ ಒಂದು ತನಿಖೆ ಆಗಬೇಕು, ಅದರ ತಕ್ಕಂತೆ ತಪ್ಪಿತಸ್ಥರ ಮೇಲೆ ಕ್ರಮ ಆಗಬೇಕು, ನ್ಯಾಯ ಹೊರಗೆ ಬರಬೇಕು. ಸೊ ನಾವು ಯಾವ ಧರ್ಮದ ವಿರುದ್ಧ ಅಲ್ಲ, ಅಲ್ಲಿ ನಮ್ಮ ಜೊತೆ ಸೇರಿರೋ ನಮ್ಮ ಸಮಾನ ಮನಸ್ಕರ ವೇದಿಕೆಯಲ್ಲಿ ಸೇರಿರೋ ಅನೇಕ ಅಲ್ಲಿ ಮಂಜುನಾಥ ಸ್ವಾಮಿಯವರ ಮೇಲೆ ಭಕ್ತಿ ಇರೋರು ಕೂಡ ನಮ್ಮ ಜೊತೆ ಸೇರ್ಕೊಂಡು ನ್ಯಾಯ ಬೇಕು ಅಂತ ಇದ್ದಾರೆ. ಹಿಂದೂ ಧರ್ಮನ ನಂಬ್ಕೊಂಡಿರೋರು, ಜೈನ ಧರ್ಮ ನಂಬ್ಕೊಂಡಿರೋರು ಆ ಸ್ಥಳ ಒಂದು ಪ್ರಾಚೀನವಾದ ಬೌದ್ಧ ಸ್ಥಳ ಅಂತಲೂ ಹೇಳ್ಕೊಂಡಿದ್ದಾರೆ. ಅದನ್ನು ನಂಬಿರೋರು ನಮ್ಮ ಜೊತೆ ಸೇರಿದ್ದಾರೆ, ಅಥವಾ ಧರ್ಮೇತರವಾಗಿರೋರು ನಮ್ಮ ಜೊತೆ ಸೇರಿದ್ದಾರೆ. ಸೊ ನಮಗೆ ಎಲ್ಲ ಒಂದು ಸಿದ್ಧಾಂತಕ್ಕೆ ಆ ಒಂದು ಯಾವುದೇ ಬಲಪಂಥಿ, ಎಡಪಂಥಿ, ಮಧ್ಯಪಂಥಿ ಮೀರಿ ನಮಗೊಂದು ನ್ಯಾಯ ಸಿಗಬೇಕು, ಒಂದು ಏನು ಸತ್ಯ ಇದೆಯೋ ಹೊರಗೆ ಬರಬೇಕು, ಮತ್ತು ಅದರ ತಕ್ಕಂತೆ ನಮಗೆ ತಪ್ಪಿತಸ್ಥ ಮೇಲೆ ಕ್ರಮ ಆಗಬೇಕು ಅನ್ನೋ ಹೋರಾಟ ಮುಂದುವರಿಸ್ತೇವೆ ಹೊರತು ನಾವು ಯಾವ ವ್ಯಕ್ತಿ ವಿರುದ್ಧ ಅಲ್ಲ, ಯಾವ ಒಂದು ಧರ್ಮದ ವಿರುದ್ಧ ಅಲ್ಲ. ನಿಜ ಹೇಳಬೇಕಂದ್ರೆ ಸರ್ಕಾರ ಧರ್ಮ ನಿರಪೇಕ್ಷತೆ ಅಂದರೆ ಸರ್ಕಾರಗಳಿಗೂ ಧರ್ಮಗಳಿಗೂ ಪ್ರತ್ಯೇಕತೆ. ಅಂದರೆ ನಿಮ್ಮ ಮನೆಯಲ್ಲಿ ಆರ್ಟಿಕಲ್ 25ರಲ್ಲಿ ನೀವು ಯಾವ ಧರ್ಮ ಬೇಕಾದರೂ ಧರ್ಮೇತರವಾಗಿ ಬದುಕೋದು ನಿಮ್ಮ ಹಕ್ಕಿದೆ. ಸರ್ಕಾರಗಳು ಆ ಧರ್ಮಗಳಿಂದ ದೂರ ಇರಬೇಕು, ಅವರು ಒಂದು ರೀತಿ ನಿಜವಾದ ಧರ್ಮ ನಿರಪೇಕ್ಷತೆ ಎತ್ತಿ ಹಿಡಿಬೇಕು, ಸತ್ಯ ನ್ಯಾಯ ಈ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸಿ ಧರ್ಮ ನಿರಪೇಕ್ಷತೆ ಎತ್ತಿ ಹಿಡಿಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಅವ್ರು ಹೇಳಿರೋದು ಪಾಯಿಂಟ್ 6ನಲ್ಲಿ ನಮಗೆ ಇದು ಸಿಕ್ಕಿದೆ ಅಂತ ನಾವು ನೋಡಿದ್ದೇವೆ, ನಮಗೆ ಅಸ್ಥಿಪಂಜರ. ಪಾಯಿಂಟ್ 11A ನಮಗೆ ಅಸ್ಥಿಪಂಜರ ಸಿಕ್ಕಿದೆ ಅಂತ ಗೊತ್ತಾಗಿದೆ. ಮತ್ತು ಈ ನಿಟ್ಟಿನಲ್ಲೂ ಬೇರೆ ಬೇರೆ ಕಡೆ ನಮಗೇನು ಬಹಿರಂಗವಾಗಿ ಆಗಿಲ್ದಿರೋ ಅದು ಎಷ್ಟೋ ಒಂದು ಸಿಕ್ಕಿರ್ಬೋದು. ಸೊ ಇವರು ಸತ್ಯ ಸುಳ್ಳು ಅನ್ನೋಕ್ಕಿಂತ ಡಿಗ್ರೀಸ್ ಆಫ್ ಸತ್ಯ, ಡಿಗ್ರೀಸ್ ಆಫ್ ಸುಳ್ಳು ಅಂತ ರೀತಿಯಲ್ಲಿ ನೋಡ್ಬೋದು. ಇವರಲ್ಲಿ ಒಂದು ಹಂತಕ್ಕೆ ಸತ್ಯ ಹೇಳಿದ್ದಾರೆ ಅಂತ ಹೇಳಿದ್ರೆ ಸುಳ್ಳು ಆಗಲ್ಲ, ಬಟ್ ಎಷ್ಟು ಮಟ್ಟಿಗೆ ಸತ್ಯ ಇದೆ ಅನ್ನೋದು ಇನ್ನೂ ಒಂದು ರೀತಿ SIT ಮುಂದುವರಿಸ್ತಾ ಅದನ್ನು ಹೋಗ್ತಾ ಅದು ಹೊರಗೆ ಬರಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಅನನ್ಯ ಭಟ್ ಕಾಣೆ ಆಗಿರೋದು, ಸುಜಾತ ಭಟ್ ಅವರಿಗೆ ಮಕ್ಕಳೇ ಇಲ್ಲ ಅಂತೇಳಿ ಕೆಲವು ಮಾಧ್ಯಮಗಳು ವರದಿ ಮಾಡ್ತಿದೆ. ಅವರೊಂದು ನಿನ್ನೆ ಅಷ್ಟು ದಿನ ಸುಮ್ಮನಿದ್ದು ನಿನ್ನೆ ಒಂದು ಫೋಟೋ ಬಿಡುಗಡೆ ಮಾಡ್ತಾರೆ ಅನನ್ಯ ಭಟ್ ಇರೋದು. ಈ ಪ್ರಕರಣ ಬಗ್ಗೆ ಏನು ಹೇಳ್ತೀನಿ ಸರ್? ನೋಡಿ, ನಮಗೆ ಅನನ್ಯ ಭಟ್ ಸ್ಪೆಸಿಫಿಕ್ ಆಗಿ ಹೇಳೋದಕ್ಕಿಂತ ಸುಜಾತ ಭಟ್ ಅವ್ರದ್ದು ವಿಚಾರ ನನಗೆ ಅದನ್ನು ನೋಡಬೇಕು. ಮಾಧ್ಯಮದವರು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆದು ಅವ್ರು ಪ್ರಕಟ ಮಾಡ್ತಾ ಇದ್ದೆ. ಅವ್ರಿಗೆ ಅವರ ಒಂದು ಅಭಿವ್ಯಕ್ತಿ, ಒಂದು ಮಾಧ್ಯಮದ ಸ್ವಾತಂತ್ರ್ಯನೂ ಇದೆ. ಆದರೆ ನಮಗೆ ಇವತ್ತು ಏನೇನಾಗ್ತಾ ಇದೆ ಅಂದರೆ, ಅವಾಗ ಅಲ್ಲಿ ಧರ್ಮಸ್ಥಳದ ಗ್ರಾಮ ಪಂಚಾಯತ್ ಅವರು ಹೇಳ್ತಾರೆ, ಹೌದು ಇಲ್ಲಿ ಎಷ್ಟೋ ಒಂದು ಶವಗಳನ್ನ ಹೂತಾಕಿದ್ದೀವಿ ಅಂತಲೂ ಮುಂಚೆ ಮಾತಾಡಿದ್ದಾರೆ. ಆ ವ್ಯಕ್ತಿ ಆ ಒಂದು ದೂರದಾರನ ಮೇಲೆ ಬೇರೆ ಬೇರೆ ರೀತಿಯಲ್ಲಿ ಅವರು ಇದನ್ನು ಇದು ಬೇರೆ ಬೇರೆದೆಲ್ಲ ಅದು ಕದೀತಾ ಇದ್ರು ಅಂತ ಆರೋಪ ಮಾಡ್ತಾರೆ. ಅಸ್ಥಿಪಂಜರಗಳು ಇದೆ ಅಂತ ಮಾಡ್ತಾರೆ. ಡಾಕ್ಯುಮೆಂಟ್ಸ್ ಇದೆ ಅಂದರೆ ಎಲ್ಲಿದೆ ಡಾಕ್ಯುಮೆಂಟ್ಸ್? ಸೊ ನಮಗೆ ಇದರಲ್ಲಿ ಭಾಳ ರೀತಿ ಒಂದು ಸಮಸ್ಯೆಗಳು, ಗೊಂದಲಗಳಿದೆ. ಭಾಳ ರೀತಿಗಳು ನಮಗೆ ಚರ್ಚೆಗಳಾಗಬೇಕು. ಚರ್ಚೆಗಳನ್ನಕ್ಕಿಂತ ತನಿಖೆ ಆಗಬೇಕು, ಮತ್ತು ತನಿಖೆ ಅಡಿಯಲ್ಲಿ ಯಾವ್ದು ಸತ್ಯ ಇದೆಯೋ ಅದು ಹೊರಗೆ ಬರಬೇಕು. ಸೊ ಆ ನಿಟ್ಟಿನಲ್ಲಿ ನಮ್ಗೆ ಭಾಳ ಕನ್ಫ್ಯೂಷನ್ಗಳಾಗ್ತಾ ಇದೆ. ಇದನ್ನು ಎಲ್ಲರೂ ಒಂದು ಬೇರೆ ಬೇರೆ ಉದ್ದೇಶಗಳಿಂದ ಮಾಡ್ತಾಯಿದ್ರೆ ನಾವೇನು ನಿರೀಕ್ಷೆ ಮಾಡ್ತೀವಿ ಅಂದರೆ SIT ಮತ್ತು ಈ ಸರ್ಕಾರ ಒಂದು ನಿಷ್ಪಕ್ಷಪಾತವಾದ, ಒಂದು ವಸ್ತುನಿಷ್ಠವಾದ, ಒಂದು ಟೈಮ್ಲಿ ರೀತಿಯಲ್ಲಿ ಅವರು ಈ ಒಂದು ತನಿಖೆ ಮಾಡಿ ಅದನ್ನು ನ್ಯಾಯ ಒದಗಿಸಬೇಕು ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀನಿ. ಹೊರತು ಇದು ಯಾವ ಒಂದು ಪೊಲಿಟಿಕಲ್ ಎಜೆಂಡಾಯಿಂದ ಪ್ಲಸ್ಸು ಆಗಬಾರ್ದು, ಮೈನಸ್ ಆಗಬಾರ್ದು, ಸತ್ಯ ಹೊರಗೆ ಬರಬೇಕು ನಮ್ಮ ಸರ್. ಕೊನೆಯದಾಗಿ ಈ ರೀತಿ 463 ಅಸಹಜ ಸಾವುಗಳಾಗಿದೆ ಅಂತ 2013ನಲ್ಲಿ ಇದೇ ಧರ್ಮಸ್ಥಳ ಸುತ್ತಮುತ್ತ ಆಗಿದೆ ಅನ್ನೋ ಒಂದು ರೀತಿಯಲ್ಲಿ CPM ಪಕ್ಷ ಅದನ್ನು ಒಂದು ಲಿಸ್ಟ್ ಬರೆದಿದ್ದಾರೆ. ನಮಗೆ ಇವತ್ತಿನ ದಿನ ಅಸ್ಥಿಪಂಜರಗಳು ಸಿಗುತ್ತೆ, ಎಷ್ಟೋ ಒಂದು ರೀತಿ ಪ್ರಶ್ನೆಗಳು ಹುಟ್ಟಾಗ್ತಾ ಇದ್ದಾವೆ. ನಮಗೆ ಸತ್ಯ ಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ನಮಗೆ ಇದು 90ನೇ ದಶಕ 80ನೇ ದಶಕದಿಂದ ಎಷ್ಟೋ ದಶಕಗಳ ಕಾಲದಿಂದ ಇದು ಬಂದಿದೆ. ಇದು ಬರೀ ಸೌಜನ್ಯದ ಪ್ರಕರಣ 2012ರಿಂದ ಶುರುವಾಗಿರೋದಲ್ಲ. ಇದು ಎಷ್ಟೋ ಒಂದು ದಶಕ. ನಾನು ಕೂಡ ಆ ಸ್ಥಳಕ್ಕೆ ಹೋಗಿದ್ದೀನಿ. ಅಲ್ಲಿ ಧರ್ಮಸ್ಥಳಕ್ಕೆ ಹೋಗಿ ಕುಸುಮಾವತಿಯವರು ಸೌಜನ್ಯ ತಾಯಿನ ಭೇಟಿ ಮಾಡಿದ್ದೆ ಒಂದು 5 ತಿಂಗಳ ಹಿಂದೆ. ನಮಗೆ ಅಲ್ಲಿ ಒಂದು ಭಾಳ ವರ್ಷಗಳಿಂದ ಒಂದು ಭಯದ ವಾತಾವರಣ ಇದೆ. ಅಲ್ಲಿ ಎಷ್ಟೋ ಒಂದು ನಿಜವಾಗ್ಲೂ ಒಂದು ಬೇರೆ ಬೇರೆ ಮಿಸ್ಸಿಂಗ್ ರೀತಿಯಲ್ಲಿ ಹೆಣ್ಮಕ್ಳು ಹೆಂಗಸರದು ಬೇರೆ ಬೇರೆ ರೀತಿ ಇದೆ ಅಂತ ಬರ್ತಾ ಇದೆ. ಅವರು ಕೂಡ ಮಾತಾಡ್ತಾ ಇದ್ರು ಅಲ್ಲಿ ಭಾಳ ವರ್ಷಗಳಿಂದ. ಸೊ ನಮಗೆ 90s 80sನಲ್ಲಿ ಈ ಥರ ಟೆಕ್ನಾಲಜಿ ಇರಲಿಲ್ಲ. ಈ ಥರ ಇವತ್ತಿನ ಟೆಕ್ನಾಲಜಿ ಬೇರೆಯೇ ಇದೆ. ಸೊ 2012 ಮೇಲೆ ಇರೋದು ಬೇರೆ ಇದೆ. ಬಟ್ ಅದ್ರ ಜೊತೆ ಸಾಯಿಲ್ ಬೇರೆ ಥರ ಆಗಿರ್ಬೋದು. ಈ ಥರ ಒಂದು ಸಾಯಿಲ್ ಎಕ್ಸ್ಪರ್ಟ್ಸ್ ಆಗಿರ್ಬೋದು, ಯಾರೋ ಒಂದು ಗ್ರೌಂಡ್ ಪೆನೆಟ್ರೇಟಿಂಗ್ ರೇಡಾರ್ ಆಗಿರ್ಬೋದು, ಇದನ್ನೆಲ್ಲ ಬಳಸಿ ಟೆಕ್ನಾಲಜಿಕಲ್ ಅಪ್ಗ್ರೇಡ್ ಆಗಿ ಏನೇನಾಗಿದೆ ಈ 30-40 ವರ್ಷಗಳಿಂದ ಸತ್ಯ ಹೊರಗೆ ಬರಬೇಕು. ಮುಂದೆ ಆಗದೇ ನೋಡ್ಕೋಬೇಕು, ತಪ್ಪಿತಸ್ಥರ ಮೇಲೆ ಕ್ರಮ ಆಗಬೇಕು ಬರುತ್ತೆ. ಅವ್ರು ಬರೀ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಮುಖ್ಯಮಂತ್ರಿ ಮೇಲೆ ಅನ್ನೋ ಕಾರಣಕ್ಕೆ ಅವ್ರನ್ನ ಬಂಧಿಸ್ತಾರೆ ಅಂದರೆ ಅದು ನಾನು ಒಪ್ಪಲ್ಲ. ಬಟ್ ಅದು ಯಾವ ಉದ್ದೇಶದಲ್ಲಿ, ಯಾವ ಕಾರಣಕ್ಕೆ ಅವ್ರು ಬಂಧಿಸಲ್ಪಟ್ಟಿದ್ದಾರೆ ಅನ್ನೋದು ಪ್ರಶ್ನೆ ಬಂದೇ ಬರುತ್ತೆ. ಬಟ್ ನಮಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಅಡಿಯಲ್ಲಿ ಅವರನ್ನು ಬಂಧಿಸೋದು ನನಗೆ ಸರಿ ಕಾಣಲ್ಲ. ಈ ವಿಚಾರಗಳು ಭಾಳ ಗಂಭೀರವಾದ ವಿಚಾರ. ಇದು ನಮಗೆ 4000 ಪೇಜ್ ಚಾರ್ಜ್ ಶೀಟ್ ಇದೆ ಅಂತ ನಾವು ಕೇಳ್ಪಟ್ಟಿದ್ದೀವಿ. ನಮಗೆ ಇದು ಏನು ಒಂದು ಭಾಳ ಒಂದು ರೇಣುಕಾಸ್ವಾಮಿಯ ದೇಹದಲ್ಲಿ ಭಾಳ ಚಿತ್ರಹಿಂಸೆ ಕೊಟ್ಟು ಅಂತ ಯಾರೋ ಒಬ್ಬರು
ಅವರ ಅದು ಕೆಲವರು ಅವ್ರನ್ನ ಇಟ್ಕೊಂಡು ಈ ರೀತಿ ಮಾಡಿದ್ದಾರೆ ಅಂತ ಆರೋಪ ಇದೆ. ಇದರಲ್ಲಿ ಏನಿದೆ ಅನ್ನೋದನ್ನು ಭಾಳ ಮುಖ್ಯ. ಯಾರಾದರೂ ತಪ್ಪಿತಸ್ಥರು ಇದ್ದರೆ ಅವ್ರ ಮೇಲೆ ಶಿಕ್ಷೆ ಆಗಬೇಕು. ಮತ್ತು ನಾವು ಕೋರ್ಟ್ಸು ಕೂಡ ಯಾರು ಪವರ್ಫುಲ್ ಇರ್ತಾರೋ ಅವ್ರನ್ನ ಪ್ರೊಟೆಕ್ಟ್ ಮಾಡೋದಕ್ಕಿಂತ ಯಾರು ಪವರ್ಫುಲ್ಲು ದೊಡ್ಡ ಪ್ರಮಾಣದಲ್ಲಿ ತಪ್ಪು ಮಾಡಿದ್ರೆ ಅವ್ರಿಗೂ ಕೂಡ ಎಲ್ಲರ ಥರನೂ ಕಾನೂನನ್ನು ಎತ್ತಿ ಹಿಡಿಯೋದು ಭಾಳ ಮುಖ್ಯ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ನಮಗೆ ಇವತ್ತಿನ ಜುಡಿಷಿಯಲ್ ಸಿಸ್ಟಮ್ ಬಗ್ಗೆ ಇನ್ನೂ ಒಂದು ರೀತಿ ನಂಬಿಕೆ ಹೆಚ್ಚಾಗ್ತಾ ಇದೆ. ಅವರು ಪವರ್ಫುಲ್ಗಳನ್ನ ಪ್ರೊಟೆಕ್ಟ್ ಮಾಡಲ್ಲ, ಅವ್ರ ಪವರ್ಫುಲ್ಗಳು ತಪ್ಪು ಮಾಡಿದ್ರೆ ಎಲ್ಲರ ಥರ ಅವ್ರಿಗೂ ಕೂಡ ಶಿಕ್ಷೆ ಆಗತ್ತೆ ಅನ್ನೋ ರೀತಿನ ತೋರಿಸ್ತಾ ಇದ್ದಾರೆ. ಬಟ್ ನಮಗೆ ಅಂಟಿಲ್ ಇನ್ನಸೆಂಟ್ ಅಂಡ್ ಪ್ರೂವನ್ ಗಿಲ್ಟಿ ಅನ್ನೋದು ನಾನು ನಂಬ್ತೀನಿ. ಬಟ್ ನಮಗೆ ಈ ಥರ ಘೋರವಾದ ಒಂದು ರೀತಿಯ ಕೃತ್ಯ ನಡೆದರೆ ಅದಕ್ಕೆ ತಕ್ಕಂತೆ ಒಂದು ಪನಿಷ್ಮೆಂಟ್ ಆಗಲೇಬೇಕು. ಸೊ ಆ ರೀತಿ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ. ನಾವು ಕೋರ್ಟ್ಸನ್ನು ನಾವು ಅದಕ್ಕೆ ಭಾಳ ಗೌರವ ಕೊಡ್ತೀವಿ. ಆ ಕೋರ್ಟ್ಸನ್ನು ಇದನ್ನು ಭಾಳ ತಿಳುವಳಿಕೆಯಿಂದ ಮಾಡಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಆ ನಿಟ್ಟಿನಲ್ಲಿ ವಿ ಹ್ಯಾವ್ ಟ್ರಸ್ಟ್ ಇನ್ ದ ಜುಡಿಷಿಯರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೇಗೆ ಸರ್?